ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಇಲ್ಲಿ ಭೂಮಿ ಅಜಿತ್‌ಗೆ ಮೆಹಂದಿ ಹಾಕಕ್ ಹೇಳ್ತಾರೆ. ಅಜಿತ್ ಅದಕ್ಕೆ ಈ ವಿಶ್ವಾಸದಿಂದ ಆಗ್ತಿದ್ದೇನೆ ಅಷ್ಟೇ, ಒಂದು ಕನ್ಸರ್ನಲ್ಲಿ ಆಗ್ತಾ ಇದೀನಿ ಅಂತ ಹೇಳಿ ಮೆಹಂದಿ ಹಾಕಕ್ ಶುರು ಮಾಡ್ತಾನೆ. ಆ ಖುಷಿಲಿ ಭೂಮಿ ಹೇಳ್ತಾಳೆ, ಸಾಹೇಬ್ರೆ ನನ್ಗೇನ ದೇವ್ರು ಬಂದಿ ನನ್ನ ಹತ್ರ ನಿಂಗೆ ಏನ್ ಬೇಕು ಅಂತ ಕೇಳ ಸಾಹಿತಿಯವರು ಮತ್ತೆ ನಿಮ್ ಜೀವನದ ಮೇಲೆ ನೀವು ಖುಷಿಯಾಗಿರ್ಲಿ, ಬೇಕಾದ್ರೆ ಅದ್ರ ಬದಲು ನಾನು ಪ್ರಾಣ ತಗೋ ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಜಿತು, ನಿನ್ ಜೀವ ಹೋಗೋ ಪ್ರಶ್ನೆ ಯಾಕೆ ಮಾತಾಡ್ತೀಯ ಅಂತ ಹೇಳ್ತಾರೆ. ಸಾಕ್ಷಿಯವ್ರು ನಿಮ್ ಜೀವನಕ್ಕೆ ಬರ್ತಾರಲ್ಲ ನಂಗೆ ಅಷ್ಟೇ ಸಾಕು ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ನನ್ನ ಜೀವನದಲ್ಲಿ ಸಾಕ್ಷಿ ಎಷ್ಟು ಸಾಹಿತ್ಯ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ನೀನು ಅಷ್ಟೇ ಅಮೂಲ್ಯವಾದವಳು ಅಂತ ಅವಾಗ ಭೂಮಿ ಕನ್ಫ್ಯೂಷನ್ ಆಗ್ತಾನೆ. ಅದಕ್ಕೆ ನಿಮ್ ತಾಯಿಗೂ ಮತ್ತೆ ನಿಮ್ ಅಕ್ಕನಿಗೂ ನೀನ್ ಎಷ್ಟು ಅಮೂಲ್ಯ ಅಂತ ಹೇಳ್ದೆ ಅಷ್ಟೇ ಅಂತ ಹೇಳ್ತಾನೆ. ಅಜಿತ್ ಇಲ್ಲಿ ಭೂಮಿಗೆ ಕಂಟಿನ್ಯೂಸ್ ಆಗಿ ಮೆಹಂದಿ ಹಾಕೋಕ್ ಶುರು ಮಾಡ್ತಾನೆ. ಎರಡ್ ಕೈಗೂ ಮೆಹಂದಿ ಹಾಕ್ತಾನೆ. ಅವಾಗ ಆದ್ರೆ ಅವರಿಬ್ರು ಕಣ್ಣು ಒಂದೊಂದ್ ಸತಿಗೆ ಅವಾಗ ಅವಾಗ ಮೀಟ್ ಆಗ್ತಾನೆ ಇರುತ್ತೆ. ಅವರಿಬ್ರಲ್ಲಿ ಫೀಲಿಂಗು ಒಂದೇ ತರ ಬಿಸಿತಾ ಇರುತ್ತೆ. ಆದ್ರೂ ಅದನ್ನ ಮುಚ್ಚಿಟ್ಕೊಂಡು ಇಬ್ರು ಮೆಹಂದಿ ಅಜಿತ್ ಭೂಮಿಗೆ ಮೆಹಂದಿ ಹಾಕ್ತಾ ಇರ್ತಾನೆ. ಲಾಸ್ಟ್ ಆಗಿ ಭೂಮಿ, ಸಾಹೇಬ್ರೆ ತುಂಬಾ ಚೆನ್ನಾಗಿದೆ, ಅಪರೂಪಕ್ಕೆ ಮೆಹಂದಿ ಹಾಕಿದ್ದಾರೆ, ಆದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕಲ್ಲ, ಆವ್ರೇಜ್ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಆದ್ರೆ ಈ ರಂಗೋಲಿಗಿಂತ ನೀವು ಹಾಕಿದಿರಲ್ಲ ಬೆರಳು ಮೇಲೆ ಇರೋ ತೊಪ್ಪೆ, ಅದೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಸಾಹೇಬ್ರೆ ನಾನು ಮೆಹಂದಿ ಎಲ್ಲ ಹಾಕೋಬಿಟ್ಟಿದ್ದೀನಲ್ವಾ, ನಿಮ್ಗೆ ಊಟ ಬಡ್ಸಕ್ ಆಗಲ್ಲ, ಹಾಗಾಗಿ ನೀವೇ ಊಟ ಹಾಕೊಂಡು ನೀವೇ ಬಡ್ಸ್ಕೊಂಡು ಊಟ ಮಾಡ್ತೀರಾ. ಮೆಹಂದಿ ಹಾಕೋಕ್ ಮುಂಚೆನೆ ಏನ್ ಸೈಡ್ ಎಫೆಕ್ಟ್ ಇದೆ ಅಂತ ನಾನು ಆಲ್ರೆಡಿ ಥಿಂಕ್ ಮಾಡಿದ್ದೇನೆ, ಅದೆಲ್ಲ ನಾನು ನೋಡ್ಕೋತೀನಿ ಬಿಡು. ಭೂಮಿ ಊಟ ಎಲ್ಲ ತಂದು ಡೈನಿಂಗ್ ಟೇಬಲ್ ಇಡ್ತಿರ್ತಾಳೆ. ಅದ್ ನೋಡ ಅಜಿತ್, ಯಾಕೆ ಹಿಂಗ್ ಬರ್ತಿದ್ಯಾ, ನಾ ತಗೊಂಡ್ ಬರ್ತಾ ಇರ್ಲಿಲ್ವಾ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರ್ ಹಾಕೊಂಡು ತಿನ್ನಕ್ ಹೋಗ್ತಾನೆ. ಅಷ್ಟೊತ್ತಲ್ಲಿ ಭೂಮಿ ನಿಂತಿರೋದು ನೋಡಿ ಪಕ್ಕ ಬಂದ್ ಕುತ್ಕೊಂಡು ನಾನು ಊಟ ಮಾಡಿಸ್ತೀನಿ ಅಂತ, ಯಾಕೆ ಬಂದ್ ಕುತ್ಕೋಬೇಕು ಅಂತ, ನಂಗೆ ಒಂದ್ ಕೆಟ್ಟ ಚಟ ಇದೆ ಅದಕ್ಕೇನೆ ಮೇಡಿ, ಅದೇನ ತಗೊಂಡ್ರು ಟ್ರೀಟ್ಮೆಂಟ್ ತಗೊಂಡ್ರು ವಾಸಿ ಆಗಲ್ಲ, ಆಪರೇಷನ್ ಮಾಡಿಸ್ಕೊ ಬಂದ್ ಕುಕ್ರಸ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಮೆಡಿಸನ್ ಯಾಕೆ ತಗೋಬೇಕು, ಆಪರೇಷನ್ ಯಾಕೆ ಮಾಡಿಸ್ಕೋಬೇಕು, ನೀವು ಮಾಡ್ತಿರೋ ಯೋಗ ಜಂಪಿಂಗ್ ಅದೆಲ್ಲ ಮಾಡಿ ಹೋಗುತ್ತೆ ಅಂತ ಹೇಳಿ ಭೂಮಿನ ಎಳ್ದಿ ಪಕ್ಕದಲ್ಲಿ ಕುಣಿಸ್ಕೊಂಡು ಅವಳಿಗೆ ಅನ್ನ ತಿನ್ನಿಸ್ತಾನೆ. ಅನ್ನ ಎಲ್ಲ ತಿನ್ಸ್ಬಿಟ್ಟು ಅವನು ಊಟ ಮಾಡಿ ಹೋಗಿ ಸಿಂಕಾಗ ಹಾಕ್ತಾನೆ. ಆದ್ರೆ ಇಲ್ಲಿ ಭೂಮಿ ಅಡ್ಗೆ ಮನೆಗೆ ಒಳಗ್ ಬರ್ಬೇಕಾದ್ರೆ ಕಾಲ್ ಎಡಗ್ ಬಿಡ್ತಾಳೆ. ಎಳ್ದ್ಬಿಟ್ಟು ಅಮ್ಮ ಅಂತ ಕೂಗ್ತಾಳೆ. ಅಷ್ಟೊತ್ತಲ್ಲಿ ಅಜ್ಜಿತ್ ಓಡ್ ಬಂದು, ಭೂಮಿ ಏನಾಯ್ತು ಅಂತ ಹೇಳ್ತಾಳೆ. ಅದಕ್ಕೆ ಕಾಲುಂಗ್ರ ತೆಗಿ, ಏಟಾಗಿದೆ ತೆಗಿ ತೆಗಿ ಅಂತ ಹೇಳ್ತಾರೆ. ಗಂಡ ಇದ್ದವರು ತಾಲೇನು ಕಾಲುಂಗ್ರನ ತೆಗಿಬಾರ್ದು ಸಾಹೇಬ್ರೆ, ಅದ್ ತೆಗೆದ್ರೆ ಅವ್ರಿಗೆ ಅಶುಭ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ. ಅದಕ್ಕೆ ಅಜಿತ್ ಹೇಳ್ತಾನೆ, ಅದು ನಮ್ಮನೆಯವರು ಇದ್ದಾಗ ಇದನ್ನ ಮಾಡ್ಬೇಕು, ನಾನೇನ್ ನಿನ್ ಪರ್ಮನೆಂಟ್ ಗಂಡ ನಂಗ ಆಡ್ತೀಯಲ್ಲ, ಆ ತರ ಎಲ್ಲ ಸೆಂಟಿಮೆಂಟಲ್ ಮಾತಾಡ್ಬೇಡ ಅಂತ. ಅದಕ್ಕೆ ಭೂಮಿ ಹೇಳ್ತಾಳೆ, ಇರ್ಬೋದು ಯಜಮಾನ್ರೆ, ಆದ್ರೂ ನೀವಿರೋವರೆಗೂ ನಾನು ಅದನ್ನ ತೆಗಿಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾಳೆ, ಏನೇ ಆದ್ರೂ ನಮ್ಮ ಒಂದ್ ವರ್ಷದ ಕಾಂಟ್ರಾಕ್ಟ್ ಮುಗಿದ್ರುನು ನೀ ಚೆನ್ನಾಗೇ ಇರ್ಬೇಕು. ಈ ಕಾಲುಂಗ್ರ ತಾಳಿ ಈ ಮಿಕ್ಕದು ಒಡವೆಗಳು ಇರುತ್ತಲ್ಲ, ಆ ತರ ನಿನ್ ಜೀವನ ಆ ತರ ಇದನ್ನ ನೋಡ್ಕೊ. ಆದ್ರೆ ಭೂಮಿ ಅಜಿತ್ ಹೋದ್ಮೇಲೆ ಮನ್ಸಲ್ಲೇ ಅನ್ಕೋತಾಳೆ, ಸಾಹೇಬ್ರೆ ಇದು ನಿಮಗ್ ಮಾತ್ರ ಇದು ಎಲ್ಲಾ ಒಡವೆಗಳ ಜೊತೆ ಇದು ಒಂದ್ ಒಡವೆ ಅಂತ ಅನ್ಸ್ಬೋದು, ಆದ್ರೆ ಇದು ಮಾತ್ರ ನನ್ ಜೀವ ಇರೋವರೆಗೂ ಈ ಕಾಲುಂಗ್ರ ನನ್ ದೇಹದಲ್ಲಿ ನನ್ ಕಾಲ್ ಬೆಳ್ಳಲ್ಲೇ ಇರುತ್ತೆ ಅಂತ ಅನ್ಕೋತಾಳೆ. ಮುತ್ತೈದೆ ಗುರ್ತಾಗಿದ್ದೇ ಇರುತ್ತೆ ಇದು ಅಂತ ಅನ್ಕೋತಾಳೆ. ಹೀಗೆ ಭೂಮಿ ಅಡ್ಗೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ದಿಢೀರ್ ಅಂತ ಕರೆಂಟ್ ಹೋಗ್ಬಿಡುತ್ತೆ. ಅವಾಗ ಭೂಮಿ ಜೋರಾಗಿ ಸಾಹೇಬ್ರೇ ಅಂತ ಕೆರ್ಸ್ಕೊತಾಳೆ. ಅವಾಗ ಅಜಿತ್ ಓಡ್ ಬರ್ತಾನೆ. ಓಡ್ ಬಂದ್ ನೋಡ್ಕೊಂಡಿದ ತಕ್ಷಣ ಭೂಮಿ ಓಡೋಗಿ ಅಜಿತನ ಗಟ್ಟಿಯಾಗಿ ಕೈ ತಪ್ಕೊಬಿಡ್ತಾಳೆ. ಏ ಯಾಕೆ ಹಿಂಗ್ ಮಾಡ್ತಾ ಇದೀಯ ಅಂತ. ಸಾಹೇಬ್ರೆ ನಂಗೆ ಕತ್ಲು ಅಂದ್ರೆ ತುಂಬಾ ಭಯ ಸಾಹೇಬ್ರೆ, ಎಲ್ಲೂ ಹೋಗ್ಬಿಡಿ ಅಂತ ಹೇಳ್ತಿದ್ದೆ. ಅದಕ್ಕೆ ಏನ್ ಇಷ್ಟೊಂದೆಲ್ಲ ಮಾತಾಡ್ತೀಯ, ಈ ಒಂದ್ ಕತ್ಲಿಗೆ ಎದುರ್ಕೋತೀಯ ನೀನು ಅಂತ. ಅದಕ್ಕೆ ಭೂಮಿ ಹೇಳ್ತಾಳೆ, ನಾನ್ ಮುಂದೆ ಒಂದ್ ಡೈನೋಸಾರಸ್ ನಿಂತ್ ಬಿಡ್ರಿ ನಾನ್ ಏನ್ ಎದುರ್ಕೊಳ್ಳಲ್ಲ, ಆದ್ರೆ ಈ ಕತ್ಲು ಕಂಡ್ರೆ ನಂಗೆ ಬಾಳ ಭಯ ಆಗುತ್ತೆ ಅಂತ. ಅದಕ್ಕೆ ಅಜಿತ್ ಹೇಳ್ತಾನೆ, ನೀನ್ ಎದುರ್ಕೋತೀಯೋ ಇಲ್ವೋ ಅಂತ ಹೇಳಿ ನಾನು ಹೋಗಿ ಡೈನೋಸಾರ್ಸ್ನ ಕರ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಸಿ ಎದುರ್ಕೋತೀಯೋ ಇಲ್ವೋ ಅಂತ ಚೆಕ್ ಮಾಡ್ಬೇಕಾ ನಾನು. ಅಜಿತ್, ನೀನ್ ಸತ್ಯನೋ ಸುಳ್ಳೇನೋ ಎದುರ್ಕೋತೀಯೋ ಇಲ್ವೋ ಅಂತ ಕಂಡಿಡಕ್ ಇವೆಲ್ಲ ಮಾಡಕ್ಕಾಗತ್ತಾ, ಕೈ ಬಿಡಿಲಿ ಒಂದ್ ನಿಮಿಷ ಲೈಟ್ ಹತ್ತಿಸ್ತೀನಿ ಬ್ಯಾಟ್ರಿ ಹುಡುಕ್ತೀನಿ ಅಂತ. ಇಲ್ಲ ಸಾಹೇಬ್ರೆ ನಾನ್ ಹತ್ರ ನಿಮ್ ಕೈ ಬಿಡಲ್ಲ ಅಂತ ಹೇಳ್ತಾಳೆ ಭೂಮಿ. ಅಷ್ಟೊತ್ತಲ್ಲಿ ಆ ಕೈಯನ್ನೇ ಒಂದೇ ಕೈ ಯೂಸ್ ಮಾಡ್ಕೊಂಡು ಒಂದು ಕ್ಯಾಂಡಲ್ ಹುಡುಕಿ ಬೆಂಕಿ ಹಚ್ಚುತ್ತಾನೆ. ಆಮೇಲೆ ವಾಚ್ಮ್ಯಾನ್ ರಾಯಗೆ ಫೋನ್ ಮಾಡ್ಬಿಟ್ಟು, ಯಾರ್ ನೀನು ಎಮರ್ಜೆನ್ಸಿ ಲೈಟ್ ಆನ್ ಮಾಡಿಲ್ಲ ಅಂತ. ಇಲ್ಲ ಅದು ನಾವು ಯೂಸ್ ಮಾಡಿಲ್ಲ, ಅದು ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಅಷ್ಟೊತ್ತಲ್ಲಿ ಇಮಿಡಿಯೇಟ್ಲಿ ಯಾರನ್ನ ಕರ್ಸಿ ರೆಡಿ ಮಾಡ್ಸು ಅಂತ ಹೇಳಿ ಅವ್ನು ಬಿಟ್ಬಿಟ್ಟು, ಬಿಡು ಕೈನ ನಾನು ನೋಡೋಗಿ ಬ್ಯಾಟ್ರಿ ತಗೊಂಡ್ ಬರ್ತೀನಿ ಅಂತ ಅಜಿತ್ ಕೇಳ್ತಾನೆ. ಆದ್ರೆ ಭೂಮಿ ಒಂಥರ, ಇಲ್ಲ ಸಾಹೇಬ್ರೆ ನಂಗೆ ಭಯ ಆಗುತ್ತೆ ಅಂತ. ಈಗ ಬಿಡ್ತೀಯೋ ಬಿಡಲ್ವಾ ನೀನು ಅಂತ ಕೇಳ್ತಾರೆ. ಹಂಗಾಗದೆ ಸರಿ ಬಿಡ್ತೀನಿ, ಬೇಗ ಬನ್ರಿ ನಂಗೆ ಭಯ ಆಗುತ್ತೆ ಅಂತ ಹೇಳ್ತಾಳೆ. ಹಾಗಾದ್ರೆ ಸರಿ ನಾನು ಅಜಿತ್ ಕ್ಯಾಂಡಲ್ ಎತ್ಕೊಂಡು ಹೊರಡಕ್ ಶುರು ಮಾಡ್ತಾರೆ. ಅವಾಗ ಭೂಮಿ, ಬೇಡ ಬೇಡ ಅದು ಇಲ್ಲೇ ಇರ್ಬೇಕು, ನಂಗಿಲ್ಲ ಭಯ ಆಗುತ್ತೆ ಅಂತ. ಸರಿ ಇದು ಇಲ್ಲೇ ಇರುತ್ತೆ ನೀನ್ ಇರು ಅಂತ, ಆದ್ರೂ ನೀವು ಬೇಗ ಬರ್ಬೇಕು ಅಂತ. 2 ನಿಮಿಷ ಬಿಟ್ಟು, ಸಾಹೇಬ್ರೆ ಆಯ್ತಾ ಬಂದ್ರ ಅಂತ ಕೇಳ್ತಾಳೆ. ಅವ್ರು, ನೀನ್ ಹಿಂಗೆ ಕೂಕೋತಾ ಇದ್ರೆ ನಾನು ಹಂಗೆ ಹೋಗ್ಬಿಡ್ತೀನಿ ಬಾಕ್ಲು ತಕೊಂಡು ಅಂತ. ಇಲ್ಲ 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 ನೀವು ಮಾಡಿ ಬೇಗ ಬನ್ನಿ ಆದ್ರೆ ಅಂತ ಹೇಳ್ತಾಳೆ ಭೂಮಿ. ಮತ್ತೆ ಸಾಹೇಬ್ರೆ ಆಯ್ತಾ ಅಂತ ಹೇಳ್ತಾರೆ. ಇದ್ರು ಆಯ್ತು ಅಂತ ಹೇಳಿ ಅಜಿತು ಅಡಿಗೆ ಮನೆಗೆ ಬಂದು ಭೂಮಿನ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೊರಗಡೆ ಹೋಗ್ತಾನೆ. ಭೂಮಿ ಹೊರಗಡೆ ಬಂದ್ ನೋಡಿದ್ರೆ ಮನೆಯಲ್ಲಿ ಕತ್ಲೆ ತುಂಬಿದ್ರೆ ಅದ್ರ ದೀಪಗಳು ಬೆಳಕೋಳು ಮನೆ ಮನ್ಸು ಎಲ್ಲ ಬೆಳಗಕ್ ಶುರು ಆಗುತ್ತೆ. ಅವಳು ಅದನ್ನೆಲ್ಲ ನೋಡಿ ಖುಷಿ ಪಟ್ಕೊಂಡು ಒಂದ್ ರೌಂಡ್ ಹೋಗಿ ಬಂದು, ಸಾಹೇಬ್ರೆ ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದ ಅಜಿತ್ 1 ನಿಮಿಷ ಶಾಕ್ ಆಗ್ಬಿಡ್ತಾನೆ. ಅಲ್ಲ ನೀನು ದೀಪ ಎಲ್ಲ ಇಟ್ಟು ಎಣ್ಣೆ ಎಲ್ಲ ಹಾಕಿ ಬತ್ತಿ ಹತ್ತಿಸಿ ದೀಪ ಹತ್ತಿಸೋಷ್ಟ್ರಲ್ಲಿ ನನ್ ಸೊಂಟ ಎಲ್ಲ ಬಿದ್ದೋಗಿದೆ, ಈಗ ನೀನ್ ಅಲ್ಲೆಲ್ಲ ಒಂದ್ ರೌಂಡ್ ಹೋಗ್ಬಿಟ್ಟು ಬಂದ್ಬಿಟ್ಟು ನಾಗವಲ್ಲಿ ತರ ಹೊಟ್ಟೆ ಹಸಿತಿದೆ ಅಂತ ಹೇಳ್ತೀಯಲ್ಲ, ಸರಿನಾ ನೀನು
ಅದಕ್ಕೆ ಭೂಮಿ ಹೇಳ್ತಾಳೆ ಇದೆಲ್ಲ ನೋಡಿದ್ಮೇಲೆ ಹೊಟ್ಟೆ ಹಸಿವು ಜಾಸ್ತಿ ಆಯ್ತು ಅಂತ. ಅದಕ್ಕೆ ಅಜ್ಜಿ ಹೇಳ್ತಾಳೆ ರಾತ್ರಿ ಮಧ್ಯಾಹ್ನ ಬಾ ಪಾಕ ಕುತ್ಕೋ ತಿನ್ಸ್ತೀನಿ ಅಂತ ಹೇಳಿದ್ಕೆ ತಿನ್ಸಿದ್ಕೆ ಆಮೇಲೆ ಹೋಗಿ ಕಕ್ಬಿಟ್ಟು ಬಂದು ಈಗ ಹೊಟ್ಟೆ ಹಸಿವು ಅಂತೀಯ ನೀನು. ಹಾಗನ್ಬಿಟ್ಟು ಅಜ್ಜಿ ಒಳಗ್ ಹೋಗಿ ಅನ್ನ ಸಾರು ಹಾಕೊಂಡು ಹೊರಗಡೆಯಿಂದ ಅಡ್ಗೆ ಮನೆಯಿಂದ ಹೊರಗಡೆ ಬರ್ತಾರೆ. ಭೂಮಿ ಯಜಮಾನ್ರೆ ಸಾಹೇಬ್ರೆ ಇದ್ ನನ್ಗೇನಾ ಅಂತ ಅದಕ್ಕೆ ಹೇಳ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ ಹೌದು ನಿನ್ಗೆ ನಾನು ಅಡ್ಗೆ ಮನೆಗೆ ಹೋಗಿ ಅನ್ನ ಹಾಕೊಂಡ್ ಬಂದ್ ಗೊತ್ತು ಅದ್ ನನಗೆ ಅಂತ ಗೊತ್ತು ನೀನ್ ನನ್ಗೇನ ಅಂತ ಕೇಳ್ತೀಯ ಯಾ ನಡ್ಕ ಡ್ರೌ ಮಾಡ್ತೀಯ ನೀನಂತೂ ಅಂತ ಹೇಳ್ತಾನೆ. ಅದಕ್ಕೆ ಸರಿ ಜಾಗ ಬಿಡ ನೀನ್ ಸೋಫಾ ಮೇಲೆ ಕುತ್ಕೊಂಡು ಇಬ್ರು ಅಜಿತ್ ಭೂಮಿಗೆ ಅನ್ನ ತಿನ್ಸ್ತಾನೆ ಅಜಿತ್. ಆದ್ರೆ ಆಮೇಲೆ ಅಜಿತ್ ಊಟ ಮಾಡ್ಸೋಕ್ ಮುಂಚೆ ಯೋಚನೆ ಮಾಡ್ತಾನೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀನಿ ನಾನೊಬ್ಬ ಇನ್ಸ್ಪೆಕ್ಟ್ರು ಅಲ್ಲ ಕರೆಂಟ್ ಹೋದ್ರೆ ದೀಪ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಮುತ್ತೈದೆ ತರ ದೀಪ ಹತ್ತಿಸ್ತಾ ಇದ್ದೀನಿ. ಅಡ್ಗೆ ಮನೆಯಿಂದ ಅನ್ನ ತಗೊಂಡ್ ಬಂದ್ ಕಲ್ಸಿ ತಿನ್ಸ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡಕ್ ನನ್ಗೇನು ಹುಚ್ಚ ಹಿಡ್ದಿದ್ಯಾ ಅಂತ. ಅದಕ್ಕೆ ಭೂಮಿ ಹೇಳ್ತಾರೆ ಯಾಕೆ ಸಾಹೇಬ್ರೆ ಹಿಂಗಾಡ್ತಾ ಇದ್ದೀರಾ ನೀವು ನಿಮ್ಗೇನ್ ಮೆಂಟಲ್ಲ ನೀವೇ ದೀಪ ಹತ್ತಿಸಿದ್ದು ನೀವೇ ಅನ್ನ ಕಲ್ಸ್ಕೊಂಡ್ ಬಂದಿದ್ದು ನೀವೇ ಇಲ್ಲ ನೀವ್ ಮೆಂಟಲ್ಲ ನಾನ್ ಮೆಂಟಲ್ಲ ಅಂತ. ಅದಕ್ಕೆ ಅಜಿತ್ ಹೇಳ್ತಾನೆ ಪರ್ಮನೆಂಟ್ ಮೆಂಟಲ್ ನೀನೇ ಫಿಕ್ಸ್ ಆದ್ರೆ ಈಗೇನೋ ಸ್ವಲ್ಪ ನಾನು ಮೆಂಟಲ್ ಹಂಗ ಆಡ್ತಿದ್ದೀನಿ ಅಂತ ಹೇಳ್ತಾನೆ ಅಜಿತ್. ಹಾಗೆ ಹೇಳ್ಬಿಟ್ಟು ಅಜಿತ್ ಅವಳಿಗೂ ಹೊಟ್ಟೆ ತುಂಬಾ ಊಟ ಮಾಡಿ ಅದೇ ತಟ್ಟೆಯಲ್ಲಿ ಅವನು ಊಟ ಮಾಡ್ಬಿಟ್ಟು ಇಬ್ರು ಹೋಗಿ ಅಡ್ಗೆ ಮನೇಲಿ ಅಜ್ಜಿ ಕೈ ತೊಳ್ಕೊಂಡ್ ಬಂದೆ ಬಾ ಹಿಂಗೇನು ಊಟ ಮಾಡಿದೆ ಆಯ್ತಲ್ಲ ಹೋಗಿ ಮಲ್ಗೋಣ ಅಂತ. ಅದಕ್ಕೆ ಭೂಮಿ ಹೇಳ್ತಾಳೆ ಹೇಗಿದ್ರು ಕರೆಂಟ್ ಇಲ್ಲ ನಂಗೆ ರೂಮಲ್ಲಿ ಒಬ್ಳೆ ಮಲ್ಗಕ್ ಭಯ ಆಗುತ್ತೆ ಇಲ್ಲೆಲ್ಲ ದೀಪ ಹತ್ತಿಸಿದ್ರೆ ಇಲ್ಲೇ ಮಲ್ಗಣ ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅಜಿತ್ ಹೇಳ್ತಾನೆ ಅನ್ನ ತಿನ್ಸಿದಾಯ್ತು ದೀಪ ಹತ್ತಿಸಿದಾಯ್ತು ಇಲ್ಲೇ ಬಂದ್ ಮಲಗಿ ಪೂರ್ತಿ ಮೆಂಟ್ಲಾಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ ನೀನು. ಭೂಮಿ ಹೋಗಿ ಕೈ ತೊಳ್ಕೊಂಡ್ ಬಾ ಅಂತ ಹೇಳ್ತಾರೆ. ಭೂಮಿ ಕೈ ತೊಳ್ಕೊಂಡು ಹೊರಗಡೆ ಬರೋಷ್ಟಲ್ಲೇ ಅಜಿತ್ ಹಾಸಿಗೆ ತಗೊಂಡ್ ಬಂದಿರ್ತಾರೆ. ಭೂಮಿ ಕೇಳ್ತಾಳೆ ಏನ್ ಸಾಹೇಬ್ರೆ ನಾಮಲ್ಗೂ ಹಾಸಿಗೆ ತಗೊಂಡ್ ಬಂದ್ಬಿಟ್ಟಿದ್ದೀರಾ ಅಂತ. ನೋಡು ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಚೇಂಜ್ ಆಗ್ಬೋದು ನಾನ್ ಮಾತ್ರ ನಿನ್ನ ಇವಿಲ್ ಡೆಡ್ ಅಂತ ಕರೆಯೋದು ತಪ್ಪೋದೇ ಇಲ್ಲ ಬಂದು ಇಲ್ಲಿ ಹೆಲ್ಪ್ ಮಾಡು ಅಂತ ಹೇಳಿ ಹಾಸಿಗೆ ಹಾಸಿ ಇಬ್ರುನು ಅಜಿತ್ ಕೆಳಗಡೆ ಹಾಸಿಗೆ ಹಾಸಿ ಭೂಮಿನ ಮಲಗ್ತಾಳೆ ಆದ್ರೆ ಅಜಿತ್ ಸೋಫಾ ಮೇಲೆ ಮಲಗ್ತಾನೆ. ನಾಳೆ ಹೀಗೆ ಮಲ್ಕೊಂಡಾದ್ಮೇಲೆ ಅಜಿತ್ ಭೂಮಿ ಇಬ್ರು ದೂರ ಮಲಗ್ತಾರೆ ಎಲ್ಲ ಒಂದಾಗ್ತಾರ. ಭೂಮಿಗೆ ಗುಡುಗು ಸುಟ್ಟು ಭಯ ಜಾಸ್ತಿ ಆಗುತ್ತೆ. ಆದ್ರೂ ಅವಳು ಅಜಿತ್ ಮೇಲೆ ಹೋಗಿ ಮಲಗ್ತಾಳೆ. ಅವಳಿಗೆ ಆ ಭಯ ತಡೆಯಕ್ಕಾಗದೆ ಅಜಿತನ ಗಟ್ಟಿಯಾಗಿ ತಪ್ಕೊಂಡು ಮಲಗ್ತಾಳೆ. ಹಾಗಾದ್ರೆ ನಾಳೆ ಏನಾಗುತ್ತೆ ಎಪಿಸೋಡ್ ತಿಳಿಯೋಣ ಬನ್ನಿ. ನಾಳಿನ ಎಪಿಸೋಡ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಜೈ ಶ್ರೀರಾಮ್.